ಪರಿಸ್ಥಿತಿ ಬಾಳ ಹದಗೆಟ್ಟೈತ್ರಿ. ಬಾಳ ಅಂದ್ರ ಬಾಳ. ನೀವ್ ಹೆಂಗ ಬದುಕುದ್ರುನು ಬದುಕಿನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿವಿ ನಾವು ನೀವು ಕೂಡ. ಡಾಕ್ಟ್ರು, ಅದು ಹಾರ್ಟ್ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್. ಅದು ಹಾರ್ಟ್ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡೋ ಟೈಮಲ್ಲಿ ಸರಿ ಬದುಕಿಸ್ಕೊಳಕ್ ಆಗ್ಲಿಲ್ಲ. ಹಾಸ್ಪಿಟ್ಲಲ್ಲೇ ಇದ್ರೂ ಕೂಡ ಎಲ್ಲಾಯ್ತು ಈ ಘಟನೆ ಅಂತೀರಾ? ಚೆನ್ನೈನಲ್ಲಿ ಹಾರ್ಟ್ ಡಾಕ್ಟರ್ ಅವರು ಡ್ಯೂಟಿ ಮೇಲೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಪೇಷಂಟ್ಗಳು ನೋಡ್ತಾ ನೋಡ್ತಾ ವಾರ್ಡು ಐಸಿಯು ಓಡಾಡ್ತಿದ್ರು. ಆ ಡ್ಯೂಟಿ ಟೈಮಲ್ಲಿ ಏಕಾಏಕಿ ಕುಸಿದ್ ಬಿದ್ದಿದ್ದಾರೆ. ಸರಿ, ಜೊತೆಗಿರೋದಿಲ್ಲ ಡಾಕ್ಟ್ರು, ನರ್ಸಿಂಗ್ ಆಫೀಸರ್ಸ್, ಸಿಬ್ಬಂದಿಗಳೆಲ್ಲ ಇಸಿಜಿ ಮಾಡಿ ನೋಡಿದ್ದಾರೆ. ಅದಕ್ಕೂ ಸ್ಪಂದಿಸಿಲ್ಲ ಅವರು. ಟುಡಿ ಎಕೋ ಮಾಡಿದ್ದಾರೆ, ಅಂಜಿಯೋಗ್ರಾಮ್ ಮಾಡಕ್ಕೂ ಟ್ರೈ ಮಾಡಿದ್ದಾರೆ. ಏನೆಲ್ಲ ಚೆಕಪ್ ಇದೆಯೋ ಅದೆಲ್ಲ ಮಾಡಕ್ಕೂ ಟ್ರೈ ಮಾಡಿದ್ದಾರೆ. ಅವರು ಬದುಕಲಿಲ್ಲ. ಇವರಿಗೆ ಬದುಕಿಸ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಒಂದು ವಿಚಾರ ಮಾಡ್ಬೇಕು ನೀವು. ಏನು ಹಾಸ್ಪಿಟ್ಲಲ್ಲೇ ಇರುವಂತ ಒಬ್ಬ ವ್ಯಕ್ತಿ, ಒಬ್ಬ ಡಾಕ್ಟರ್, ಒಬ್ಬ ಸಿಬ್ಬಂದಿ, ಅಲ್ಲೇ ಎಲ್ಲ ಸಲಕರಣೆ ಇದೆ, ಪ್ರತಿಯೊಂದು ಮಷಿನ್ಸ್ ಎಲ್ಲ ಇದೆ. ಆದ್ರೂ ಕೂಡ ಅಲ್ಲಿಂದಲೇ ಅವ್ರನ್ನ ಬದುಕಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದು ಯಾವ ತರದ ಒಂದು ಹಾರ್ಟ್ ಅಟ್ಯಾಕ್, ಹಾರ್ಟ್ ಅರೆಸ್ಟ್ ಆಗಿರ್ಬೇಡ ಅಂತೀರಾ? ಇನ್ನು ಹಳ್ಳಿಯಲ್ಲಿ, ಇನ್ನೆಲ್ಲೋ ಹೊಲದಲ್ಲಿ, ಇನ್ನು ಯಾವುದೋ ಒಂದು ಪ್ರದೇಶದಲ್ಲಿ, ದೂರದಲ್ಲಿ ಹಾರ್ಟ್ ನೋವು ಆದಾಗ, ಹಾರ್ಟ್ ಅಟ್ಯಾಕ್ ಆದಾಗ ಹೇಗೆ ತಾನೇ ಬದುಕಕ್ಕಾಗುತ್ತೆ? ಸೊ ಈ ಒಂದು ಕಾರಣ ನಾವು ನೆನಪಲ್ಲಿ ಇಟ್ಕೊಂಡು, ಉದಾಹರಣೆ ಇಟ್ಕೊಂಡು, ಸ್ವಲ್ಪ ಏನಾದ್ರೂ ನೋವು ಅಂತ ಅನಿಸಿದ್ರೆ ಆ ಕ್ಷಣಕ್ಕೆ ನಾವು ಹಾರ್ಟ್ ಹಾಸ್ಪಿಟ್ಲ್ಗೆ ಓಡಿ ಹೋಗ್ಬೇಕು. ಓಡಿ ಅಂದ್ರೆ ಓಡ್ಕೊಂತ ಹೋಗೋದಲ್ಲ, ಹೋಗ್ಬಿಟ್ಟು ಚೆಕಪ್ ಮಾಡ್ಬೇಕು. ನನಗೆ ಡಾಕ್ಟರ್ ಎದೆ ನೋವ್ತಿದೆ, ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೇಳ್ಬೇಕು. ಹಾಸ್ಪಿಟ್ಲ್ಗೆ, ಅದು ಹಾರ್ಟ್ ಹಾಸ್ಪಿಟ್ಲ್ಗೆ ಹೋಗಿ. ಆಗಿಂದ ಆಗ್ಲೇ ಇವಾಗ ಎದೆ ನೋವ್ತಿದೆ ಅಂತ ಹೇಳ್ಬಿಟ್ಟು ನಾಳೆ ಹೋದ್ರಾಯ್ತು, ನಾಡಿದ್ದು ಹೋದ್ರಾಯ್ತು ಅಂತ ಖಂಡಿತ ಹಂಗಲ್ಲ. ಇವ್ರು ಡಾಕ್ಟ್ರಿಗೆ ಏನಾಯ್ತು? ಇವ್ರು ಚೆನ್ನಾಗಿರೋ ಡಾಕ್ಟ್ರೇ, ಇವರು ಅದನ್ನೇ ಸ್ಟಡಿ ಮಾಡಿರೋರು, ಹಾರ್ಟ್ ಬಗ್ಗೆನೇ ಸ್ಟಡಿ ಮಾಡಿ ಸಾವಿರಾರು ಲಕ್ಷ ಪೇಷಂಟ್ಗಳಿಗೆ ಮರುಜೀವ ಕೊಟ್ಟವರು. ಇವ್ರಿಗೇನಾಯ್ತು? ಸ್ಟ್ರೆಸ್. ಜೀವನದಲ್ಲಿ ವ್ಯಕ್ತಿಗೆ ಬರೀ ದುಡ್ಡಿದ್ರೆ ಸಾಕಾಗಲ್ಲ, ನೆಮ್ಮದಿ ಬೇಕು, ಖುಷಿ ಬೇಕು, ಸಂತೋಷ ಬೇಕು. ಬರೀ ಡ್ಯೂಟಿ 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 ಮಾಡ್ಕೊಂತು ಹಾಸ್ಪಿಟಲ್ ಸಿಬ್ಬಂದಿಗಳಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ನಿಮಗೆ ಗೊತ್ತಾ? ಊಟಕ್ಕೆ ಟೈಮ್ ಸಿಗಲ್ಲ, ಎಷ್ಟು ಸ್ಟ್ರೆಸ್ ಇರುತ್ತೆ. ಡಾಕ್ಟರ್ಗಳು ಹಣೆ ಬರ ಅಂತ ಕೇಳಬೇಡಿ ನೀವು. ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಫೋನ್ ಬರುತ್ತೆ ಹಾಸ್ಪಿಟಲ್ಗಳಿಂದ. ಮನೆಯಲ್ಲಿ ನೆಮ್ಮದಿಯಾಗಿದ್ರು ಕೂಡ ಡಾಕ್ಟರ್ಗಳು ಎದ್ದು ಹೋಗ್ಬೇಕು. ತಮಗೆ ಸಮಸ್ಯೆ ಇರುತ್ತೆ ನೂರಾರು, ತಮಗೆ ಟೆನ್ಷನ್ ಇರುತ್ತೆ ನೂರಾರು, ತಮಗೆ ಪ್ರಾಬ್ಲಮ್ ಇರುತ್ತೆ ನೂರಾರು, ಆದ್ರೂ ಹಾಸ್ಪಿಟ್ಲಿಂದ ಫೋನ್ ಬರುತ್ತೆ ಅಂತ ಹೋಗ್ಬೇಕಲ್ಲೇ. ಪೇಷಂಟ್ ಕಂಡೀಷನ್, ಸ್ಥಿತಿಗತಿ ನೋಡ್ಬೇಕು. ಅವರೇ ಚೆಕಪ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ನೆಮ್ಮದಿ ಇಲ್ಲ. ಹೇಗೆ ಹೀಗಾದ್ರೆ? ಒತ್ತಡದ ಜೀವನ, ಪ್ರತಿಯೊಬ್ರು ಜಾಬ್ ಸ್ಟ್ರೆಸ್, ಫ್ಯಾಮಿಲಿನ ಸಂಭಾಳಿಸ್ಕೊಂಡು ಹೋಗೋದು ಸ್ಟ್ರೆಸ್, ಎಲ್ಲ ಸ್ಟ್ರೆಸ್ ಇಂದ ಈ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಅಂತ ಕಾಯಿಲೆಗಳು, ನೆಮ್ಮದಿ ಇಲ್ಲದಕ್ಕೆ ಡಿಪ್ರೆಷನ್ಗೆ ಹೋಗಿ ಜಾಸ್ತಿ ಕೋಪ ತಾಪ ಮಾಡ್ಕೊಂಡು BP ಜಾಸ್ತಿ ಮಾಡ್ಕೊಳ್ಳೋದು. ಊಟ ತಿಂಡಿ ಅಂತೂ ಯಾವಾಗ ಅಂದ್ರೆ ಅವಾಗ ಮಾಡಕ್, ಯಾಕಂದ್ರೆ ಟೈಮ್ ಇಲ್ಲ. ಅದು MBBS ಓದೋ ಸ್ಟೂಡೆಂಟ್, ಡಾಕ್ಟರ್ಗಳಂತೂ ಪಾಪ ಕ್ಯಾಂಟೀನ್ ಅಲ್ಲೋ ಇಲ್ಲೋ ತಿನ್ಕೊಂಡು ಬದುಕಬೇಕು, ಓದ್ಬೇಕು. ಅವ್ರಂತ ಅಷ್ಟೇ ಅಲ್ಲ, ಎಲ್ಲಾ ಸ್ಟೂಡೆಂಟ್ಗಳು ಮನೆ ಊಟ ನೆಟ್ಗೆ ಸಿಗಲ್ಲ, ಹಾದಿ ಬೀದಿ ತಿಂಡಿಗಳು, ಹಸಿವಾದಾಗ ತಿನ್ಲೇಬೇಕಾದಂತ ಪರಿಸ್ಥಿತಿ. ಈ ಎಲ್ಲ ಟೋಟಲ್ ಆಗಿ ನೋಡಿದ್ರೆ ಬದುಕು ಯಾಕೆ ಬೇಕು ಅನ್ಸುತ್ತೆ. ಒಬ್ಬ ಡಾಕ್ಟ್ರು ಆ ಹಾರ್ಟ್ ಹಾಸ್ಪಿಟಲ್ ಇದ್ರೂ ಕೂಡ ಬದುಕಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನ ಸಾಮಾನ್ಯರ ಪರಿಸ್ಥಿತಿ ಏನ್ ಹೇಳಿ? ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಅದಕ್ಕೆ ಎದೆ ನೋವು ಅಂತ ಅಂದ್ರೆ ಸ್ವಲ್ಪ ನಡೆದಾಗ ಬಸ ದಮ್ ಬರುತ್ತೆ ಅಂತಾರಲ್ಲ, ಆತರ ಆದ್ರೆ, ಏನಾದ್ರೂ ತಲೆ ಸುತ್ತಿದ್ರೆ, ಸುಮ್ನೆ ಬೆವರು ಬಂದ್ರೆ, ಈ ಬೆನ್ನ ಹಿಂದ್ಗಡೆ ಇಲ್ಲಿ ನೋವಿದ್ರೆ, ಬರೀ ಇಲ್ಲಿ ಅಂತಲ್ಲ, ಇಲ್ಲಿ ನೋವಿದ್ರೆ, ಅಥವಾ ಕೈ ಎಲ್ಲ ನೋವಿದ್ರೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ಅಲ್ವಾ, ನಿಮ್ಮನ್ನ ನಂಬಿರೋರ್ಗೋಸ್ಕರ ಆದ್ರೆ ಹೋಗಿ. ಈ ಡಾಕ್ಟರ್ಗೆ ಆಗಿರೋ ಪರಿಸ್ಥಿತಿ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ ನಾನು. ಅವರು ಎಲ್ಲ ಇತ್ತು ಅವ್ರಿಗೆ, ಆದ್ರೆ
ಫ್ರೀ ಟೈಮ್ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ, ಸ್ಟ್ರೆಸ್ ಜೀವನ. ಹಾಗಾಗಿ ಅವರು ಸ್ಟ್ರೆಸ್ಗೆ ಒಳಗಾಗಿ ಈ ತರ ಮಾಡ್ಕೊಂಡ್ರು ಅನಿಸುತ್ತೆ. ಅದು ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ. ಬರೀ ನಾವು ಒಂದು ಇನ್ಫಾರ್ಮೇಶನ್ ಏನಿದೆ, ಹಾಸ್ಪಿಟ್ಲಲ್ಲಿ ಇದ್ದಾಗನೇ ಡಾಕ್ಟ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು, ಬದುಕಿಸ್ಕೊಳಕ್ ಆಗ್ಲಿಲ್ಲ, ಏನೆಲ್ಲ ಪ್ರಯತ್ನ ಪಟ್ರು ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಈ ವಿಚಾರ ನಮ್ಮೊಬ್ರು ಡಾಕ್ಟರ್ ತಿಳ್ಕೊಂಡು ನಾವು ಅವ್ರ ಜೊತೆ ಸುಮ್ನೆ ಹಿಂಗೆ ಡಿಸ್ಕಸ್ ಮಾಡ್ತಿದ್ವಿ. ಭಯ ಹುಟ್ಟಿಸ್ಬೇಡ, ಸುಮ್ನೆ ಇರೋ ಕಣೋ ಅಂದ್ರು ಅವ್ರು ನಮ್ಗೆ. ಅಂದ್ರೆ ಅವರು ಕೂಡ ಡಾಕ್ಟ್ರೇ. ಅಂದ್ರೆ ಭಯ ಹುಟ್ಟಿಸ್ಬೇಡ ಅಂದ್ರೆ ಏನು, ಆ ವಿಚಾರ ನಮ್ಮ ಹತ್ರ ಹೇಳ್ಬೇಡ, ಯಾಕೆ ಮೊದ್ಲೇ ನಾವು ಸ್ಟ್ರೆಸ್ ಅಲ್ಲಿ ಇದೀವಿ, ಭಯ ಹುಟ್ಟಿಸ್ಬೇಡ ಅಂತ ಅವ್ರು ನಮ್ಗೆ ತಮಾಷೆಯಾಗಿ ಹೇಳ್ಬಿಟ್ರು. ಎಸ್, ನಿಜ. ಈ ಡಾಕ್ಟರ್ಸ್ ಬರೀ ಜನ ಏನ್ ಅನ್ಕೋತಾರೆ, ಸಿಕ್ಕಾಪಟ್ಟೆ ಅವರಿಗೆ ಸ್ಯಾಲ್ರಿ ಇರುತ್ತೆ, ಆರಾಮಾಗಿರ್ತಾರೆ. ಹಾ, ಸಾಧ್ಯನೇ ಇಲ್ಲ. ದುಡ್ಡು ಎಷ್ಟಿದ್ರೇನು ನೆಮ್ಮದಿ ಇಲ್ಲ ಅಂದ್ರೆ ಹೇಗೆ ಬದುಕ್ತೀರಾ? ಹಾಗಾಗಿ ನಿಮ್ಮ ಒಂದು ಜೀವ ನಿಮ್ಮ ಕೈಯಲ್ಲಿ ಇರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಏನೇ ಒಂದು ಸಿಂಪ್ಟಮ್ಸ್, ಒಂದು ಲಕ್ಷಣ, ಹಾರ್ಟ್ ಅಟ್ಯಾಕ್ ಲಕ್ಷಣ ಇದ್ರೆ ಏಕಾಏಕಿ ನೀವು ಆಗಿಂದಾಗ್ಲೇ ಹಾರ್ಟ್ ಹಾಸ್ಪಿಟಲ್ ಹುಡುಕೊಂಡು ಹೋಗಿ ನೀವು ಹಾರ್ಟ್ ನಾರ್ಮಲ್ ಇದೆಯಾ ಅಥವಾ ಇನ್ನೇನು ಅಂತ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಇನ್ನು ಮೊನ್ನೆ ಒಂದು ಗಣೇಶು ಮೆರವಣಿಗೆ ಟೈಮಲ್ಲಿ ಡಿಜಿ ಮುಂದೆ ಡ್ಯಾನ್ಸ್ ಮಾಡೋರು ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ಯಾನ್ಸ್ ಮಾಡ್ತಾನೆ ಏಕಾಏಕಿ ಬಿದ್ದು ಜೀವ ಕಳ್ಕೊಂಡ್ರು. ಅವರು ಆಲ್ರೆಡಿ ಹಾರ್ಟ್ ಪೇಷಂಟ್ ಇದ್ರೋ ಏನೋ ಗೊತ್ತಿಲ್ಲ, ಅಥವಾ ಆ ಡಿಜಿ ಸೌಂಡು ಹಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತೆ. ನೀವು ಒಂದು ಸ್ವಲ್ಪ ನೀರು ತಗೊಳ್ಳಿ ಒಂದು ಪ್ಲೇಟಲ್ಲಿ, ಇನ್ನೊಂದು ಪ್ಲೇಟ್ ತಗೊಂಡ್ಬಿಟ್ಟು ನೀರ್ ಹತ್ರ ಒಂದು ಸ್ಪೂನಿಂದ ಹೊಡೆದ್ಬಿಡಿ, ಆ ನೀರ್ ಹೆಂಗೆ ಅಲ್ಲಾಡುತ್ತೆ. ಹಾಗೆ ಈ ಡಿಜಿ ಸೌಂಡು ಹಾರ್ಟ್ ಮೇಲೆ ಎಫೆಕ್ಟ್ ಬರುತ್ತೆ. ಎಷ್ಟು ಸೌಂಡ್ ಇರುತ್ತೆ, ಹಾರ್ಟ್ ಬೀಟ್ ಆಗೋದು ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಸಡನ್ ಆಗಿ ಪೇಷಂಟ್ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ. ಏನೇ ಇರಲಿ ಚೆನ್ನಾಗಿರಿ. ಈ ತರ ಡಾಕ್ಟ್ರು ಆಗಿದೆ ನೀವು ನಾವು ಯಾವ ಲೆಕ್ಕ? ಸೊ ಅದಕ್ಕಾಗಿ ಒಂದು ನಿಮ್ಮನ್ನು ನಂಬಿರೋರಿಗೋಸ್ಕರ ಆದ್ರೂ ಖಂಡಿತ ನೀವು ಚೆನ್ನಾಗಿರ್ಬೇಕು. ಮತ್ತೆ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಹಾಸ್ಪಿಟಲ್ ತೋರಿಸ್ಕೋಬೇಕು. ಇದೇ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು. ಮತ್ತೆ ನನ್ನ ಚಾನಲ್ನ ಉದ್ದೇಶನೇ ಅಷ್ಟೇ, ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿಯೇ ನನ್ನ ಒಂದು ಚಾನಲ್ನ ಉದ್ದೇಶ. ಏನೇ ಇರಲಿ ಎಲ್ರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನನ್ನ ಒಂದು ಈ ವಿಡಿಯೋದಿಂದ ಏನಾದರೂ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.